ಸರ್ವವೇದೇಷು ಯತ್ ಪುಣ್ಯಂ ಸರ್ವತೀರ್ಥೇಷು ಯತ್ ಫಲಂ ತತ್ಫಲಂ ಸಮವಾಪ್ನೋತಿ ಸ್ತುತ್ವಾ ದೇವಂ ಜನಾರ್ದನಂ. ಇದು ಆ ಸಂಧ್ಯಾವಂದನದ ಕೊನೆ ಪ್ರಸಂಗದಲ್ಲಿ ಹೇಳುವಂತಹ ಒಂದು ಶ್ಲೋಕ. ಸರ್ವ ವೇದಗಳನ್ನು ಅಧ್ಯಯನ ಮಾಡಿದಾಗ ಏನೊಂದು ಫಲ ಬರಬೇಕು, ಹಾಗೆ ಸರ್ವ ತೀರ್ಥಗಳಲ್ಲಿ ಅವಗಾಹನ ಮಾಡಿದಾಗ ಏನೊಂದು ಫಲ ಮನುಷ್ಯನಿಗೆ ಬರಬೇಕು. ಆ ಫಲವನ್ನೆಲ್ಲವನ್ನೂ ಕೂಡ ಸಾಧಕನಾದವನು ಭಗವಂತನನ್ನು ಸ್ತುತಿಸಿದ್ರಿಂದ ಪಡ್ಕೋತಾನೆ. ಹಾಗಾದ್ರೆ ಆ ಯಾವ ಕರ್ಮಗಳು ಕೂಡ ವ್ಯರ್ಥ ಅಂತ ಹೀಗೇನು ಅರ್ಥ ಅಲ್ಲ. ಎಲ್ಲ ಕಡೆ ಭಗವಂತನ ನಾಮಸ್ಮರಣೆ ಇರಬೇಕು ಅಂತ ಅದರ ಅರ್ಥ. ಜನಾರ್ದನ, ಈ ಸಂಸಾರದಲ್ಲಿ ನಮ್ಮನ್ನ ಭಗವಂತ ಅರ್ಧನ ಮಾಡ್ತಾ ಇದ್ದಾನೆ. ಸಂಸಾರದ ಪೀಡೆಯನ್ನು ನಮಗೆ ಕೊಡ್ತಾ ಇದ್ದಾನೆ. ಅವನಿಗೆ ಸ್ವಯಂ ಉತ್ಪತ್ತಿ ಇಲ್ಲ. ಜನ ನಜ, ಉತ್ಪತ್ತಿ ಇಲ್ಲದವನು. ಅಂಥ ಭಗವಂತನನ್ನ ಸ್ತುತಿಸಿದ ಮಾತ್ರಕ್ಕೆ ಎಲ್ಲ ರೀತಿಯಾದಂತಹ ಫಲವನ್ನು ಸಾಧಕನಾದವನು ಪಡ್ಕೊಳ್ತಾನೆ ಅಂತ ಅದರ ಅರ್ಥ. ವಾಸನಾದ್ವಾಸುತೋಸಿ ವಾಸಿದಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಅಂತ ಮುಂದಿನ ಒಂದು ಶ್ಲೋಕ. ಭಗವಂತನೇ ನಿನಗೆ ವಾಸುದೇವ ಅಂತ ಹೆಸರು. ಯಾಕೆಂದ್ರೆ ವಾಸನಾಥ್, ಸರ್ವತ್ರ ನೀನು ವಾಸ ಮಾಡಿರುವುದರಿಂದ ವಾಸುದೇವ ಅಂತ ಕರೆಸ್ಕೊಂಡಿದ್ದೆ. ಜಗತ್ರಯಂ, ಮೂರು ಲೋಕಗಳು ಕೂಡ ತೇ ನಿನ್ನನ್ನು ವಾಸಿತಂ ಆಶ್ರಯಿಸಿಕೊಂಡಿವೆ. ನೀನು ಅವುಗಳಲ್ಲಿ ನೆಲೆಸಿದ್ದಿ, ಅವು ನಿನ್ನನ್ನ ಅವಲಂಬಿಸಿಕೊಂಡಿವೆ. ಮತ್ತೆ ಸರ್ವಭೂತ ನಿವಾಸ ಅಸಿ, ಎಲ್ಲ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಿ. ಆ ಜಡವಾದ ಜಗತ್ತನ್ನ ಜ್ಞಾನಾದಿಗಳನ್ನು ಕೊಟ್ಟು ನೀನೇನು ಪ್ರವೃತ್ತಿ ಮಾಡಿಸಬೇಕಾಗಿಲ್ಲ. ಆದರೆ ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ ನೀನು ಅಂತರ್ಯಾಮಿಯಾಗಿದ್ದು ಅವಕ್ಕೆ ಉತ್ಪತ್ತಿ, ಸ್ಥಿತಿ, ಬಂಧ, ಮೋಕ್ಷ, ನಿಯಮನ ಇತ್ಯಾದಿ ಎಲ್ಲವನ್ನೂ ಕೂಡ ಕೊಡ್ತೆ. ಆ ಕಾರಣಕ್ಕಾಗಿ ನಿನ್ನನ್ನ ವಾಸುದೇವ ಎಂಬುದಾಗಿ ಹೇಳ್ತಾರೆ. ವಾಸುದೇವ ನಮೋಸ್ತುತೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಅದಾದ್ಮೇಲೆ ಶ್ರೀ ಕೇಶವಂ ಪ್ರತಿಗಚ್ಚತು ಅಂತ ಹೀಗೆ ಹೇಳುವ ಪದ್ಧತಿ ಇದೆ. ಆಕಾಶದಿಂದ ಮಳೆಯ ರೂಪದಲ್ಲಿ ಪತಿತಂ ಬಿದ್ದಂಥ ತೋಯಂ ನೀರೆಲ್ಲವೂ ಕೂಡ ಹೋಗಿ ಸಮುದ್ರಕ್ಕೆ ಕೊನೆಗೆ ಸೇರೋದು. ಅವೆಲ್ಲ ಸಣ್ಣ ಸಣ್ಣ ತೊರೆಗಳಾಗಿ ಮುಂದೆ ಅವು ನದಿಗಳಿಗೆ ಸೇರಿ ಆ ನದಿಗಳ ಮೂಲಕ ಅದೆಲ್ಲ ಹೋಗುವುದು ಸಮುದ್ರಕ್ಕೆ. ಹಾಗೆ ಈ ಜಗತ್ತಿನಲ್ಲಿ ಯಾವ ದೇವರಿಗೆ ನಮಸ್ಕಾರ ಮಾಡಿದರೂ ಕೂಡ ಅದೆಲ್ಲವೂ ಕೇಶವನಿಗೆ ಹೋಗಿ ಮುಟ್ಟುವುದು. ಕೇಶವ ಅವನು ಸಮುದ್ರಿಕ್ತ ಗುಣ, ಅವನು ಗುಣಸಾಗರನೂ ಹೌದು. ಹೀಗೆ ಸಕಲ ಗುಣ ಪರಿಪೂರ್ಣನಾದಂತಹ ಭಗವಂತನನ್ನೇ ಅದು ಹೋಗಿ ಮುಟ್ಟುತ್ತದೆ ಅಂತ ಆ ಶ್ಲೋಕದ ತಾತ್ಪರ್ಯ. ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷಿ ಶಿರೋರು ಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ. ಕೆಲವು ಕಡೆ ಶಾಸತೆ ಅಂತನೂ ಕಂಸದಲ್ಲಿ ಕೊಟ್ಟಿದ್ದಾರೆ. ಸಹಸ್ರ ಕೋಟಿ ಯುಗಧಾರಿಣಿ ನಮಃ ಅಂತ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಅನಂತ, ಅವನು ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಸಹಸ್ರ ಮೂರ್ತಿ ಅಂದರೆ ಅನಂತ ರೂಪವುಳ್ಳವನಾಗಿದ್ದಾನೆ. ಸಹಸ್ರ ಪಾದಾಕ್ಷಿ ಶಿರೋರು ಬಾಹವೇ, ಸಹಸ್ರ ಅಂದರೆ ಅನಂತ ಸಂಖ್ಯೆಯ ಪಾದಗಳು, ಅಕ್ಷಿ ಅಂದರೆ ಕಣ್ಣುಗಳು, ಶಿರಸ್ ಅಂದರೆ ತಲೆಗಳು, ಬಾಹು ಇವುಗಳನ್ನು ಉಳ್ಳವನಾಗಿದ್ದಾನೆ. ಸಹಸ್ರನಾಮ ಅವನು ವಿಷ್ಣು ಸಹಸ್ರನಾಮ, ವಾಸುದೇವ ಸಹಸ್ರನಾಮ ಮೊದಲಾದ 1000 ನಾಮಗಳಿಂದ, ಅನಂತ ನಾಮಗಳಿಂದ ವಾಚ್ಯನಾಗಿದ್ದಾನೆ. ಪುರುಷ ನಮ್ಮ ದೇಹದಲ್ಲಿ ಇರುವವನಾಗಿದ್ದಾನೆ. ಶಾಶ್ವತೆ ಅವನು ಅನಂತನಾಗಿದ್ದಾನೆ. ಮತ್ತೆ ಶಾಸತೆ ಅಂದರೆ ನಮ್ಮೆಲ್ಲರಿಗೂ ನಿಯಾಮಕನಾಗಿದ್ದಾನೆ ಅಂತ ಪಾಠಾಂತರ. ಆ ಶಾಶ್ವತೆ ಅಂತ ಹೇಗೆ ರೂಪ ನಿಷ್ಪನ್ನ ಆಗ್ತದೆ ಅಂತ ಹಿಂದೆ ವಿದ್ವಾಂಸರಲ್ಲಿ ಒಂದು ಜಿಜ್ಞಾಸೆ ನಡೆದಿತ್ತು. ಶಾಶ್ವತಾಯ ಅಂತ ಆಗಬೇಕು, ಅದು ಅಕಾರ ಅಂತ ಶಬ್ದ ಆದರೆ. ಶಾಶ್ವತೆ ಅಂತ ಆಗಬೇಕಾದ್ರೆ ಶಾಶ್ವತವು ಶಾಶ್ವತಃ ಹೀಗೆ ತಕಾರಾಂತವಾದ ಶಬ್ದ ಆಗಬೇಕು. ಆ ತಕಾರಾಂತವಾದ ಶಬ್ದ ಎಲ್ಲಿದೆ ಅಂತ ಶಬ್ದ ಎಲ್ಲಾದರೂ ಕಂಡು ಬರ್ತದ ಅಂತ ಒಂದು ಜಿಜ್ಞಾಸೆ ನಡೆದಿತ್ತು. ಆದರೆ ಇದು ಮಹಾಭಾರತದ ಶಾಂತಿ ಪರ್ವದಲ್ಲಿಯೂ ಕೂಡ ಅಂಥದೊಂದು ಶಬ್ದ ಕಂಡು ಬಂದಿದೆ ಅನ್ನೋದು ಆಮೇಲೆ ನನಗೆ ಸಿಕ್ಕಿತು. ಆದ್ರಿಂದ ಶಾಸತೆ ಅಂತ ಅದನ್ನು ನಾವು ಪಾಠಾಂತರ ಹೇಳಬೇಕಾದ ಅಗತ್ಯ ಏನಿಲ್ಲ. ಶಾಶ್ವತೆ ಅಂತಲೇ ಸಹಸ್ರನಾಮನೇ ಪುರುಷಾಯ ಶಾಶ್ವತೆ ಅಂತಲೇ ಹೇಳಲಿಕ್ಕೂ ಏನು ತೊಂದರೆ ಇಲ್ಲ. ಅನೇಕ ಪೌರಾಣಿಕ ವೈದಿಕ ಪ್ರಯೋಗಗಳೆಲ್ಲ ನಮ್ಮ ವ್ಯಾಕರಣದ ನಿಯಮಗಳನ್ನು ಮೀರಿದ್ದಾಗಿರ್ತವೆ. ಆದ್ದರಿಂದ ಶಾಶ್ವತೆ ಅಂತ ಅದು ಸ್ವೀಕಾರಕ್ಕೆ ಯೋಗ್ಯವೇ. ಸಹಸ್ರ ಕೋಟಿ ಯುಗಧಾರಿಣಿ ನಮಃ.
ಅನಂತ ಅನಂತ ಯುಗಗಳನ್ನ ಇವನು ಧರಿಸಿದ್ದಾನೆ. ಹಿಂದೆ ಅನೇಕ ಯುಗಗಳು ಆಗಿ ಹೋಗಿವೆ, ಕೃತ, ತ್ರೇತ, ದ್ವಾಪರ, ಕಲಿ, ಹೀಗೆಲ್ಲ. ಅವುಗಳೆಲ್ಲವನ್ನೂ ಕೂಡ ಇವನು ಪ್ರವರ್ತನ ಮಾಡಿದ್ದಾನೆ. ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ನಮಸ್ಕಾರ ಮಾಡಬೇಕು. ಮುಂದೆ ಭದ್ರಂನೋ ಅಪಿವಾತಯ ಮನಃ ಸರ್ವಾರಿಷ್ಟ ನಿರಸನಮಸ್ತು ಸಮಸ್ತ ಸನ್ಮಂಗಲಾವಾಪ್ತಿರಸ್ತು ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೇಭ್ಯ ಶುಭಂ ಭವತು. ಓಂ ಶಾಂತಿ 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 ಅಂತ ಮೊದಲೇ ಇದೆ. ಭದ್ರಂನೋ ಅಪಿವಾತಯ ಮನಃ, ಭಗವಂತನೇ ನಮ್ಮ ಮನಃ ಮನಸ್ಸನ್ನು ಭದ್ರಂ ಅಪಿವಾತಯ ಅಂದ್ರೆ ಮಂಗಲವನ್ನ, ಅಂದ್ರೆ ಮಂಗಲಕರನಾದಂತಹ ನಿನ್ನನ್ನ ಅಪಿವಾತಯ ಚಿಂತಿಸುವಂತೆ ಹೊಂದುವಂತೆ ಮಾಡುವಂತ ಅದರ ಅರ್ಥ. ಓಂ ಶಾಂತಿ 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 ಅಂತ 3 ಸಲ ಇದೆಯಲ್ಲ, ಅದಕ್ಕೆ ಆದಿ ಭೌತಿಕ ತಾಪಗಳು, ಆಧ್ಯಾತ್ಮಿಕ ತಾಪಗಳು ಮತ್ತೆ ಆದಿ ದೈವಿಕ ತಾಪಗಳು ಇವುಗಳೆಲ್ಲದರ ಪರಿಹಾರ ಆಗಲಿ ಅಂತ ಅರ್ಥ. ಸರ್ವಾರಿಷ್ಟ ಶಾಂತಿರಸ್ತು, ಎಲ್ಲ ಅರಿಷ್ಟಗಳ ಶಾಂತಿಯೂ ಆಗಬೇಕು. ಮತ್ತೆ ಸಮಸ್ತ ಸನ್ಮಂಗಲಗಳ ಲಾಭ ನಮಗಾಗಬೇಕು. 4 ಸಾಗರಗಳೇನಿವೆ ಭೂಮಿಯ ಸುತ್ತಲೂ, ಅಲ್ಲಿರುವಂತಹ ಎಲ್ಲ ಗೋವುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಒಂದರ್ಥ. ಇನ್ನೊಂದು ಗೋವು ಅಂದ್ರೆ ವೇದಗಳು, ಬ್ರಾಹ್ಮಣರು ಅಂದ್ರೆ ಅದನ್ನು ಅಧ್ಯಯನ ಮಾಡುವಂತಹ ಜ್ಞಾನಿಗಳು, ಅವರಿಗೆಲ್ಲರಿಗೂ ಶುಭವಾಗಲಿ ಅಂತ ಅದರ ತಾತ್ಪರ್ಯ. ತುಳುನಾಡಿನ ಸಂಧ್ಯಾವಂದನಗಳಲ್ಲಿ ಭೂರಿದಂ ಪ್ರದಕ್ಷಿಣಂ, ಭುವರಿದಂ ಪ್ರದಕ್ಷಿಣಂ, ಓಂ ಸ್ವರಿದಂ ಪ್ರದಕ್ಷಿಣಂ, ಓಂ ಭೂರ್ಭುವ ಸ್ವರಿದಂ ಪ್ರದಕ್ಷಿಣಂ ಅಂತ ಒಂದು ಮಂತ್ರ ಕೇಳಿ ಬರ್ತದೆ. ಭೂಹು ಎಂಬ ಹೆಸರಿನ ವಾಸುದೇವನಿಗೆ ನಮಸ್ಕಾರ. ಭುವಃ ಅಂದರೆ ಸಂಕರ್ಷಣ, ಅವನಿಗೆ ಪ್ರದಕ್ಷಿಣ. ಸ್ವಹ ಎಂಬ ಹೆಸರಿನ ಪ್ರದ್ಯುಮ್ನ, ಅವನಿಗೆ ಪ್ರದಕ್ಷಿಣ. ಭೂರ್ಭುವ ಸ್ವಹ ಅಂತ ಅನಿರುದ್ಧ, ಅವನಿಗಿದು ಪ್ರದಕ್ಷಿಣ ಅಂತ ಅಲ್ಲಿ ಆ ಭೂರ್ಭುವ ಸ್ವಹ ಈ ಮಂತ್ರಗಳನ್ನ, ಈ ವ್ಯಾಹೃತಿಗಳನ್ನ ಭಗವಂತನಿಗೆ ಪ್ರತಿಪಾದಕ ಅಂತ ಅನುಸಂಧಾನಿಸಬೇಕು. ಇದೆಲ್ಲ ಆದಮೇಲೆ ಪ್ರವರಾನ್ವಿತ, ಗೋತ್ರೋತ್ಪನ್ನ, ಸೂತ್ರ, ಶಾಖಾಧ್ಯಾಯಿ, ಶರ್ಮ, ಅಹಂಭೋ, ಅಭಿವಾದಯೇ ಅಂತೇವೆ. ಪ್ರಾಚೀನ ಋಷಿಮುನಿಗಳ ಗೋತ್ರದಲ್ಲಿ ಬಂದವರು ನಾವು. ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ, ಅಗಸ್ತ್ಯ, ಭೃಗು, ಅಂಗಿರಸ್ ಅಂತ 10 ಋಷಿಗಳು ಮತ್ತೆ ಅವರ ವಂಶದ ಇನ್ನು ಕೆಲವು ಋಷಿಗಳು ಈ ಅನೇಕ ಗೋತ್ರಗಳಿಗೆ ಮೂಲ ಪುರುಷರು ಅಂತ ಕೇಳಿ ಬರ್ತದೆ. ಅಭಿವಾದನದಲ್ಲಿ ಇವರೆಲ್ಲರ ಹೆಸರುಗಳನ್ನ ಮತ್ತೆ ಆ ಗೋತ್ರದ ಸ್ಪಷ್ಟ ಪರಿಚಯಕ್ಕಾಗಿ, ಆ ಗೋತ್ರದಲ್ಲಿ ಮತ್ತೇನಾದ್ರೂ ವಿಭಾಗ ಇದ್ರೆ ಅದಕ್ಕಾಗಿ ಹಿಂದಿನ 3 ಅಥವಾ 5 ಮಂದಿ ಋಷಿಗಳ ಹೆಸರನ್ನು ಕೂಡ ಹೇಳಬೇಕು. 3 ಇದ್ರೆ ತ್ರಿಆರ್ಷೇಯ, 3 ಋಷಿಗಳ ಹೆಸರು ಅಂತ ಬರ್ತದೆ. 5 ಇದ್ರೆ ಅದು ಪಂಚಾರ್ಷೇಯ ಪ್ರವರ ಅಂತ ಹೀಗೆ ಕೇಳಿ ಬರ್ತದೆ. ಮತ್ತೆ ಈ ಶ್ರೌತ ಕರ್ಮಾನುಷ್ಠಾನ ಅಂದ್ರೆ ಶಕ್ತಿಯುಕ್ತ ಕರ್ಮಾನುಷ್ಠಾನ ನಾವೇನ್ ಮಾಡ್ತೇವೆ, ಅಲ್ಲಿ ಯಾವ ಶ್ರೌತ ಸೂತ್ರವನ್ನು ಅವರು ಅವಲಂಬಿಸಿದ್ರೋ ಆ ಸೂತ್ರದ ಹೆಸರನ್ನ, ಶಾಖೆಯನ್ನು ಹೇಳಬೇಕು. ಋಗ್ವೇದಿಗಳಲ್ಲಿ ಆಶ್ವಲಾಯನ ಸಾಂಖ್ಯಾಯನ ಸೂತ್ರಗಳನ್ನ, ಶುಕ್ಲ ಯಜುರ್ವೇದಿಗಳು ಕಾತ್ಯಾಯನ ಸೂತ್ರವನ್ನ, ಕೃಷ್ಣ ಯಜುರ್ವೇದಿಗಳು ಆಪಸ್ತಂಭ ಸೂತ್ರವನ್ನ, ಬೋಧಾಯನ ಸೂತ್ರಗಳನ್ನ, ಈ ಉಡುಪಿ ಕಡೆಯವರು ಕೃಷ್ಣ ಯಜುರ್ವೇದಿಗಳು ಬೋಧಾಯನ ಸೂತ್ರವನ್ನ, ಘಟ್ಟದ ಮೇಲಿನವರು ಕೃಷ್ಣ ಯಜುರ್ವೇದಿಗಳು ಆಪಸ್ತಂಭ ಸೂತ್ರವನ್ನ ಹೇಳ್ತಾರೆ. ಸಾಮವೇದಿಗಳು ಜೈಮಿನೀಯ, ಕಾತ್ಯಾಯನ, ದ್ರಾಹ್ಯಾಯನ ಮತ್ತೆ ಈ ಸೂತ್ರಗಳನ್ನು ಅವಲಂಬಿಸ್ತಾರೆ. ಅಥರ್ವ ವೇದಿಗಳು ಕೌಶಿಕ ಮತ್ತು ವೈತಾನ ಸೂತ್ರಗಳನ್ನು ಅನುಸರಿಸ್ತಾರೆ. ಈ ಗೋತ್ರಗಳ ಜೊತೆಗೆ ಅದನ್ನು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದನ್ನೆಲ್ಲ ಈಗ ಕೇಳಿ ಬರ್ತದೆ. ಉದಾಹರಣೆಗೆ ಭಾರ್ಗವ ಗೋತ್ರ ಆಗಿದ್ರೆ ಭಾರ್ಗವ, ಚಾವನ, ಔರ್ವ, ಆಪ್ನವಾನ, ಚಾಮದಗ್ನ, ಪಂಚಾರ್ಷೇಯ ಪ್ರವರಾನ್ವಿತ ಭಾರ್ಗವ ಗೋತ್ರ. ಕೆಲವು ಕಡೆ ಭಾರ್ಗವ ಸಗೋತ್ರ ಅಂತಲೂ ಹೇಳೋದಿದೆ. ಸಗೋತ್ರ ಅಲ್ಲಿ ಸ ಅಂದ್ರೆ ಸಮಾನ ಅಂತ ಅರ್ಥ. ಆಶ್ವರಾಯನ ಸೂತ್ರ, ರಕ್ಷಾಖಾಧ್ಯಾಯಿ. ಮುಂದೆ ನಮ್ಮ ವೈಯಕ್ತಿಕ ಜನ್ಮನಾಮವನ್ನು ಹೇಳಿ ಅಹಂಭೋ ಅಭಿವಾದಯ ಅಂತ ಹೇಳಬೇಕು. ಆಂಗಿರಸ ಗೋತ್ರ ಆಗಿದ್ರೆ ಆಂಗಿರಸ, ಅಂಬರೀಷ, ಯೌವನಾಶ್ವ, ತ್ರ್ಯಾರ್ಷೇಯ ಪ್ರವರಾನ್ವಿತ ಆಂಗಿರಸ ಗೋತ್ರೋತ್ಪನ್ನ ಅಥವಾ ಆಂಗಿರಸ, ವೈರೂಪ, ರಾಥೀತರ ತ್ರ್ಯಾರ್ಷೇಯ ಅಂತ ಹೀಗೂ ಹೇಳೋದು ರೂಢಿ ಇದೆ. ಭರದ್ವಾಜ ಗೋತ್ರವಾಗಿದ್ರೆ ಆಂಗಿರಸ, ಬಾರ್ಹಸ್ಪತ್ಯ, ಭಾರದ್ವಾಜ, ತ್ರ್ಯಾರ್ಷೇಯ ಪ್ರವರಾನ್ವಿತ ಭರದ್ವಾಜ ಸಗೋತ್ರ ಅಥವಾ ಆಂಗಿರಸ, ಬಾರ್ಹಸ್ಪತ್ಯ, ಭಾರದ್ವಾಜ, ಶೈನ್ಯ, ಗಾರ್ಗ್ಯ, ಪಂಚಾರ್ಷೇಯ ಪ್ರವರಾನ್ವಿತ ಅಂತ ಹೇಳ್ತಾರೆ.
ವಿಶ್ವಾಮಿತ್ರ ಗೋತ್ರ ಆದರೆ ವಿಶ್ವಾಮಿತ್ರ ದೇವರಾತ ಔದಲ ತ್ರ್ಯಾರ್ಷೇಯ ಪ್ರವರಾನ್ವಿತ ವಿಶ್ವಾಮಿತ್ರ ಸಗೋತ್ರ ಅಥವಾ ವಿಶ್ವಾಮಿತ್ರ ಮಾದುಚ್ಛಂದಸ ಧಾನಂಜಯ ತ್ರ್ಯಾರ್ಷೇಯ ಪ್ರವರಾನ್ವಿತ ಅಥವಾ ವಿಶ್ವಾಮಿತ್ರ ಮಾದುಚ್ಛಂದಸ ಅಘಮರ್ಷಣ ತ್ರ್ಯಾರ್ಷೇಯ ಪ್ರವರಾನ್ವಿತ ಅಥವಾ ವಿಶ್ವಾಮಿತ್ರ ಅಘರ್ಷಣ ಕೌಶೇಯ ತ್ರ್ಯಾರ್ಷೇಯ ಪ್ರವರಾನ್ವಿತ ಅಂತ ಹೇಳ್ತಾರೆ. ವಸಿಷ್ಠ ಗೋತ್ರದವರು ವಾಸಿಷ್ಠ ಮೈತ್ರಾವರುಣ ಕೌಂಡಿನ್ಯ ತ್ರಿಪ್ರವರಾನ್ವಿತ ಅಂತ ಹೀಗೆ 3 ಹೇಳ್ತಾರೆ. ನಾವು ಆ ಥರ ವಸಿಷ್ಠ ಗೋತ್ರದವರು ಹೇಳ್ತಾ ಇದ್ದೀವಿ. ಇಲ್ಲಿ ಈ ಸತ್ಯನಾರಾಯಣಾಚಾರ್ಯರ ಪುಸ್ತಕದಲ್ಲಿ ವಾಸಿಷ್ಠ ಇಂದ್ರಪ್ರಮದ ಆಭರದ್ವಸು ತ್ರ್ಯಾರ್ಷೇಯ ಪ್ರವರಾನ್ವಿತ ವಸಿಷ್ಠ ಸಗೋತ್ರ. ಅಗಸ್ತ್ಯಂದಾದ್ರೆ ಅಗಸ್ತ್ಯ ದಾರ್ಢ್ಯಚ್ಯುತ ಇದ್ಮವಾಹ ತ್ರ್ಯಾರ್ಷೇಯ ಪ್ರವರಾನ್ವಿತ ಅಗಸ್ತ್ಯ ಸಗೋತ್ರ. ಅತ್ರಿಗೋತ್ರ ಆದರೆ ಆತ್ರೇಯ ಅರ್ಚನಾನಸ ಶ್ಯಾವಾಶ್ವ ತ್ರ್ಯಾರ್ಷೇಯ ಪ್ರವರಾನ್ವಿತ ಆತ್ರೇಯ ಸಗೋತ್ರ ಅಥವಾ ಆತ್ರೇಯ ಅರ್ಚನಾನಸ ಗಾವಿಷ್ಠಿರ ತ್ರ್ಯಾರ್ಷೇಯ ಅಂತ ಹೀಗೆ ಹೇಳ್ತಾರೆ. ಕಾಶ್ಯಪ ಗೋತ್ರ ಆದರೆ ಕಾಶ್ಯಪ ಅವತ್ಸಾರ ನೈಧ್ರುವಿ ತ್ರ್ಯಾರ್ಷೇಯ ಪ್ರವರಾನ್ವಿತ ಕಾಶ್ಯಪ ಸಗೋತ್ರ ಅಥವಾ ಕಾಶ್ಯಪ ಅವತ್ಸಾರ ಅಸಿತ ಗೋತ್ರೋತ್ಪನ್ನ ಅಥವಾ ಕಾಶ್ಯಪ ಅವತ್ಸಾರ ರೈಭ್ಯ ಅಥವಾ ಕಾಶ್ಯಪ ಅವತ್ಸಾರ ಶಾಂಡಿಲ್ಯ ತ್ರ್ಯಾರ್ಷೇಯ ಪ್ರವರಾನ್ವಿತ ಅಂತ ಹೀಗೆ ಹೇಳ್ತಾರೆ. ಗೌತಮರದಾದ್ರೆ ಆಂಗಿರಸ ಯೌವನಾಶ್ವ ಗೌತಮ ತ್ರ್ಯಾರ್ಷೇಯ ಪ್ರವರಾನ್ವಿತ ಗೌತಮ ಸಗೋತ್ರ ಅಥವಾ ಆಂಗಿರಸ ಔಚತ್ಯ ಕಾಕ್ಷೀವತ ಗೌತಮ ದೈರ್ಘತಮಸ ಪಂಚಾರ್ಷೇಯ ಪ್ರವರಾನ್ವಿತ ಅಥವಾ ಅಂಗಿರಸ ರಾಹುಗಣ ಗೌತಮ ತ್ರ್ಯಾರ್ಷೇಯ ಪ್ರವರಾನ್ವಿತ ಅಥವಾ ಅಂಗಿರಸ ಗೌತಮ ಔಷನಸ ತ್ರ್ಯಾರ್ಷೇಯ ಪ್ರವರಾನ್ವಿತ ಅಂತ ಹೀಗೆ ಹೇಳ್ತಾರೆ. ಹೀಗೆ ಅಂಗಿರಸ ಗಣದಲ್ಲೇ ಸೇರಿದ್ದು ಮೌದ್ಗಲ್ಯ ಗೋತ್ರ. ಅವರು ಅಂಗಿರಸ ತ್ರ್ಯಾರ್ಕ್ಷ ಮೌದ್ಗಲ್ಯ ತ್ರ್ಯಾರ್ಷೇಯ ಅಂತ ಹೀಗೆ ಹೇಳ್ತಾರೆ. ಅಥವಾ ಅಂಗಿರಸ ಭಾರ್ಮ್ಯಾಶ್ವ ಮೌದ್ಗಲ್ಯ ತ್ರ್ಯಾರ್ಷೇಯ ಅಂತ ಹೇಳ್ತಾರೆ. ಹಾರಿತ ಗೋತ್ರದವರು ಅದು ಅಂಗಿರಸ ಗೋತ್ರದಲ್ಲಿ ಗಣದಲ್ಲೇ ಸೇರುವಂಥದ್ದು. ಅಂಗಿರಸ ಅಂಬರೀಷ ಯೌವನಾಶ್ವ ತ್ರ್ಯಾರ್ಷೇಯ ಅಂತ ಹೇಳ್ತಾರೆ. ಕೌಶಿಕ ಗೋತ್ರದವರು ಅಂಗಿರಸ ಮಾಂಧಾತ್ರ ಕೌತ್ಸ್ಯ ತ್ರ್ಯಾರ್ಷೇಯ ಅಂತ ಹೇಳ್ತಾರೆ. ವಸಿಷ್ಠ ಗಣದಲ್ಲೇ ಬರುವಂಥದ್ದು ಕೌಂಡಿನ್ಯ ಗೋತ್ರದವರು. ಅವರು ವಸಿಷ್ಠ ಮೈತ್ರಾವರಣ ಕೌಂಡಿನ್ಯ ತ್ರ್ಯಾರ್ಷೇಯ ಅಂತ ಹೇಳ್ತಾರೆ. ಅದನ್ನೇ ನಾವು ಹೇಳ್ತಾ ಇರೋದು. ಈ ಬಗ್ಗೆ ಇನ್ನೂ ಪ್ರವರ ಭೇದಗಳಿವೆ. ಅದನ್ನೆಲ್ಲ ನಿರ್ಣಯ ಸಿಂಧು ಮೊದಲಾದ ಗ್ರಂಥಗಳಿಂದ ತಿಳಿಬೇಕು. ಆಯಾ ಪರಂಪರೆಯಿಂದ ಅದನ್ನು ನಾವು ತಿಳಿಬೇಕು. ಅಹಂಭೋ ಅಭಿವಾದಯೇ ಅಂತ ಹೀಗೆ ಅಲ್ಲಿ ಭಗವಂತನಿಗೆ ಗುರುಗಳಿಗೆ ಇವರೆಲ್ಲರಿಗೂ ಕೂಡ ನಮಸ್ಕರಿಸಬೇಕು ಅಂತ ಹೀಗೆ ಕೇಳಿ ಬರ್ತದೆ. ಸರ್ವತ್ರ ವ್ಯಾಪ್ತನಾದಂತಹ ಭಗವಂತ ತನ್ನ ಶರೀರದಲ್ಲೂ ಇದ್ದಾನೆ ಅಂತ ನೆನೆದು ತನ್ನ ಪಾದಗಳನ್ನು ಮುಟ್ಟಬೇಕು, ಮುಟ್ಟಿ ನಮಸ್ಕಾರ ಮಾಡಬೇಕು. ಇಲ್ಲದೆ ಹೋದ್ರೆ ಶಿಂಶುಮಾಲ ರೂಪಿಯಾದ ಹರಿಯನ್ನ ಅಥವಾ ಸೂರ್ಯನಾರಾಯಣನನ್ನ ನೆನೆದು ಭೂಮಿಯನ್ನು ಮುಟ್ಟಿ ಅಭಿವಾದನೆ ಮಾಡಬೇಕು. ತನ್ನ ಪಾದಗಳನ್ನು ಮುಟ್ಟಿ ಅಥವಾ ಭೂಮಿಯನ್ನು ಮುಟ್ಟಿ. ಮತ್ತೆ ಗುರು ಹಿರಿಯರಲ್ಲೆಲ್ಲ ಭಗವಂತನನ್ನು ನೆನೆದು ಅವರಿಗೆ ನಮಿಸಬೇಕು ಕೂಡ. ಅಹಂಭೋ ಅಭಿವಾದಯೇ ಅಂತ. ಇಲ್ಲಿ ಆ ಶಿಂಶುವಾರ ರೂಪಿಯಾದ ಭಗವಂತನನ್ನ ನೆನೆಸಬೇಕು ಅಂತ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈ ಭಾಗವತದ 5ನೇ ಸ್ಕಂದದಲ್ಲಿ ಆ ಶಿಂಶುಮಾರ ರೂಪಿಯಾದ ಭಗವಂತನ ಒಂದು ಸ್ತೋತ್ರ ಏನಿದೆ ಅದನ್ನು ನಾವು ಅಳವಡಿಸಿಕೊಂಡ್ರೆ ಅದು ಈ ಸಂಧ್ಯಾವಂದನೆ ಮೊದಲಾದ ಎಲ್ಲಾ ಕರ್ಮಗಳಿಗೆ ಒಂದು ಅರ್ಥವತ್ತಾದಂತಹ ಸಮಾಪ್ತಿಯನ್ನು ಕೂಡ ಮಾಡಿದಂತಾಗ್ತದೆ. ಅದಕ್ಕೆ ಅದನ್ನು ಹೀಗೆ ನಾವು ಹೇಳ್ಕೊಳ್ಬಹುದು. ಇದನ್ನ ನಮ್ಮ ಗುರುಗಳು ಅಯೋಧ್ಯೆ ಪುರಾಣಿಕಾಚಾರ್ಯರು ಶಿಂಶುಮಾರ ರೂಪಿಯಾದ ಭಗವಂತ ಅಂತ ಬರೆದಿದ್ದಾರೆ. ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಂಪತೆಯೇ ಮಹಾಪುರುಷಾಯ ಧೀಮಹಿ ಅಂತ ಆ ಶಿಂಶುಮಾರ ರೂಪಿಯಾದ ಭಗವಂತನ ಸ್ತೋತ್ರ. ಅದು 5ನೇ ಸ್ಕಂದದ 22ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಜ್ಯೋತಿರ್ಲೋಕ ಎಲ್ಲ ಜ್ಯೋತಿರ್ಮಂಡಲಗಳಿಗೂ ಕೂಡ ಅವನು ಲೋಕ, ಸೂರ್ಯ ಚಂದ್ರ ಮೊದಲಾದವುಗಳಿಗೆ ಅವನು ಆಶ್ರಯನಾಗಿದ್ದಾನೆ. ಕಾಲಾಯನಾಯ ಎಲ್ಲ ರೀತಿಯಾದಂತಹ ಕಾಲಗಳಿಗೂ, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ನಮ್ಮ ಬಾಲ್ಯ, ಮಧ್ಯವಯಸ್ಸು, ವೃದ್ಧಾಪ್ಯ ಇವೆಲ್ಲದಕ್ಕೂ ಕೂಡ ಅವನೇ ಆಶ್ರಯನಾಗಿದ್ದಾನೆ. ನಮ್ಮ ಕಷ್ಟದ ಕಾಲ, ಸುಖದ ಕಾಲ ಅದಕ್ಕೂ ಕೂಡ ಅವನೇ ಆಶ್ರಯನಾಗಿದ್ದಾನೆ. ಅನಿಮಿಷಾಂಪತೆಯೇ ಎಲ್ಲ ದೇವತೆಗಳಿಗೆ ಅವನು ಪತಿಯಾಗಿದ್ದಾನೆ, ಮಹಾಪುರುಷನಾಗಿದ್ದಾನೆ. ಅವನನ್ನು ನಾವು ಧೀಮಹಿ ಧ್ಯಾನ ಮಾಡ್ತೇವೆ ಅಂತ. ಇದು ತುಂಬಾ ಸುಂದರವಾದಂತಹ ಒಂದು ಮಂತ್ರ. ಕಾಲ ಅಂದ್ರೆ
ಕೇವಲ ಕಾಲಕ್ಕೆ ಅವನು ಆಶ್ರಯನಾಗಿದ್ದಾನೆ, ಕಾಲ ಸೂಚಕನಾಗಿದ್ದಾನೆ ಅಂತ ಮಾತ್ರ ಅಲ್ಲ. ಕಾಲ ಅಂದ್ರೆ ಕಾಲೋಂತಕ ಪ್ರಧಾನಂಚ ಮೃತ್ಯುರ ಅವ್ಯಕ್ತಮೇವಚ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ ಕಾಲಶಬ್ದವಾಚ್ಯರಾದವರು ಲಕ್ಷ್ಮೀದೇವಿಯು. ಮತ್ತೆ ಹರಿಶ್ಚ ಪ್ರಕೃತಿಶ್ಚೈವ ಬ್ರಹ್ಮವಾಯು ತಥೈವಚ ಸುಪರ್ಣ ಶೇಷ ರುದ್ರಾದ್ಯಾಹ ಶಕ್ರ ಸೂರ್ಯಯಮಾವಪಿ ಅಗ್ನಿರಿ ಯಮಾನುಜಶ್ಚೈವ ಕಾಲಶಬ್ದೋದಿತಾಹ ಪೃಥಕ್ ಅಂತ ಇದು ಕೂಡ ಭಾಗವತ ತಾತ್ಪರ್ಯದಲ್ಲೇ ಬಂದಿರುವಂಥದ್ದು. ಆ ದೃಷ್ಟಿಯಿಂದ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಗರುಡ, ಶೇಷ ರುದ್ರರು, ಶಕ್ರ ಅಂದ್ರೆ ಇಂದ್ರ, ಸೂರ್ಯ, ಯಮ, ಅಗ್ನಿ ಮತ್ತು ಯಮನ ತಮ್ಮ ಮೃತ್ಯುದೇವ ಒಬ್ಬ, ಇವರೆಲ್ಲರೂ ಕೂಡ ಕಾಲಶಬ್ದ ವಾಚ್ಯರೇ ಆಗಿದ್ದಾರೆ. ಇವರೆಲ್ಲರಿಗೂ ಕೂಡ ಅವನು ನಿಯಾಮಕ ಅಂತ ಅರ್ಥ. ಆದ್ರಿಂದ ಕಾಲಾಯನ ಎಂಬ ಶಬ್ದದಿಂದ ಆ ತಾರತಮ್ಯ ಕಕ್ಷಾವನ್ನೆಲ್ಲ ನೆನಪಿಸಿಕೊಂಡಂತೆ ಆಗ್ತದೆ. ಅಂತಹ ಮಹಾಪುರುಷನಾದ ಭಗವಂತನಿಗೆ ನಾವು ನಮಸ್ಕಾರ ಮಾಡ್ತೇವೆ ಅಂತ ಅದರ ಎಷ್ಟು ಅಭಿಪ್ರಾಯ ಆಗ್ತದೆ. ಹೀಗೆ ಶಿಂಶುಮಾರ ರೂಪಿಯಾದ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಅದಲ್ಲದೆ ಇದಾಗದೆ ಹೋದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಸಂಗ್ರಹ ಅನ್ನುವ ಶಬ್ದವನ್ನಾದರೂ ಹೇಳಿ ಆ ಭಗವಂತನಿಗೆ, ಶಿಂಶುಮಾರ ರೂಪಿಯಾದ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಜ್ಞಾನಾನಂದಾತ್ಮಕೆ ವಿಷ್ಣು ಶಿಂಶುಮಾರ ವಪುಷ್ಯಥ ಊರ್ಧ್ವಲೋಕೇಶು ಸಂವ್ಯಾಪ್ತೆ ಆದಿತ್ಯಾದ್ಯಾಹ ಸಮಾಶ್ರಿತಾಹ ಅಂತ ಭಾಗವತ ತಾತ್ಪರ್ಯ. ಜ್ಞಾನಾನಂದಾತ್ಮಕವಾದ ಶರೀರವುಳ್ಳ ಊರ್ಧ್ವಲೋಕದಲ್ಲಿ ವ್ಯಾಪ್ತನಾದಂತಹ ಶಿಂಶುಮಾರ ರೂಪಿಯಾದ ಭಗವಂತನಲ್ಲಿ ಸೂರ್ಯ ಮೊದಲಾದ ಎಲ್ಲಾ ಗ್ರಹಗಳು ಕೂಡ ಅವಲಂಬಿತ ಆಗಿವೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಹಾಗೆ ಕಾಲಶಬ್ದದಿಂದ ಅಥವಾ ಸಂಗ್ರಹ ಶಬ್ದದಿಂದ ಅಥವಾ ಈ ಶಿಂಶುಮಾರ ರೂಪಿಯಾದ ಈ ಭಗವಂತನ ಸ್ತೋತ್ರ ಭಾಗವತದಲ್ಲಿ ಬರುವಂತೆ ಅದನ್ನಾದರೂ ನೆನಪಿಸಬೇಕು. ಯಾಕೆಂದ್ರೆ ಭಾಗವತ ತಾತ್ಪರ್ಯ ಹೀಗೆ ಹೇಳ್ತದೆ: ಗ್ರಹರ್ಕ್ಷ ತಾರಾಮಯ ಮಾಧಿದೈವಿಕಂ ರೂಪಂ ಹರೇರ್ ಮಂತ್ರಕೃತ ತ್ರಿಕಾಲಂ ನಮಸ್ಯತಃ ಸ್ತೋತೋ ನಶ್ಯತೆ ವೈ ಸ್ವಯಂ ತ್ರಿಕಾಲ ಕೃತಮಾಶು ಪಾಪಂ ಅಂತ. ಇದು ಆ 5ನೇ ಸ್ಕಂದದ 22ನೇ ಅಧ್ಯಾಯದ ಕೊನೆಯ ಶ್ಲೋಕ. ಎಲ್ಲಾ ಗ್ರಹ ನಕ್ಷತ್ರಗಳಿಗೂ ಅಧಿಪತಿಯಾದಂಥ ಶಿಂಶುಮಾರ ರೂಪವನ್ನ ಈ ಮಂತ್ರದಿಂದ 3 ಕಾಲದಲ್ಲಿ ಜಪಿಸಿ ನಮಸ್ಕರಿಸುವವರಿಗೆ 3 ಕಾಲದಲ್ಲಿ ಬರುವಂತಹ ಎಲ್ಲ ಪಾಪವೂ ನಷ್ಟ ಆಗಿ ಹೋಗ್ತದೆ. ಮತ್ತೆ ಭಗವಂತನಿಗೆ ಆ ಕರ್ಮವನ್ನು ನಾವು ಸಮರ್ಪಿಸಿದಂತಾಗ್ತದೆ. ಅದಕ್ಕಾಗಿ ಇದನ್ನ ಈ ಭಗವಂತನ ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಂಪತೆಯೇ ಮಹಾಪುರುಷಾಯ ಧೀಮಹಿ ಅನ್ನುವುದನ್ನ 3 ಸಂಧ್ಯಾವಂದನಗಳಲ್ಲಿ, ಬೇಕಾದ್ರೆ ಹೆಚ್ಚು ಅವಕಾಶ ಇದ್ರೆ ಪೂಜಾ ಇತ್ಯಾದಿ ಸಮಾಪ್ತಿಯಲ್ಲೂ ಕೂಡ ಹೇಳುವುದನ್ನ ರೂಢಿಸಿಕೊಳ್ಬೇಕು. ಹೀಗೆ ಅಹಂಭೋ ಅಭಿವಾದಯೇ ಅಂತ ಭಗವಂತನಿಗೆ ಅಭಿವಾದನ ಮಾಡುವುದು ಅಲ್ಲಿ ಕೊನೆಯ ಘಟ್ಟ.